ಮೊದಲನೇದಾಗಿ ನಮಸ್ತೆ. ವೇದಿಕೆ ಮೇಲೆ ಇರುವಂತಹ ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಈ ದಿನ ನನಗೆ ಬಂದಿರುವಂತಹ ಚರ್ಚೆಯ ವಿಚಾರ ಅಂದ್ರೆ ಶಿವಾಂಬು. ಶಿವಾಂಬು ಅಂತಂದ್ರೆ ನಮ್ಮ 350 ದಿನದ ಕಾರ್ಯಕ್ರಮದಲ್ಲಿರುವಂತಹ ನಮ್ಮ ಎಲ್ಲಾ ಮಾಸ್ಟರ್ಸ್ಗೂ ಅದು ಕರಗತ ಆಗ್ಬಿಟ್ಟಿದೆ, ಮತ್ತೆ ಬಾಯ್ಪಾಠ ಆಗ್ಬಿಟ್ಟಿದೆ. ಅದನ್ನ ಎಲ್ಲರೂ ಕೂಡ ಅದನ್ನ ಏನೋ ಈಗಾಗ್ಲೇ ಪ್ರಚಾರ ಮಾಡೋದಲ್ದೆ ಅವ್ರು ಆಚರಣೆಗೂ ಸಹ ಮಾಡ್ತಾ ಇದ್ದಾರೆ. ಹಂಗಾಗಿ ಇನ್ನು ಗೊತ್ತಿಲ್ದೇ ಇರೋಂತ ಕೆಲವು ಹೊಸ ಮಾಸ್ಟರ್ಸ್ ಗಳಿರ್ಬಹುದು. ಅದರ ಪರವಾಗಿ ನನಗೆ ಈ ದಿನದಲ್ಲಿ ಶಿವಾಂಬು ಎನ್ನಂತ ಒಂದು ವಿಚಾರನ ನನ್ಗೆ ರಂಗನಾಥ್ ಸರ್ ಅವರೇ ಕೊಟ್ಟಿದ್ದಾರೆ. ಅವರೇ ಹೇಳಿದ್ರು ಇದನ್ನ ಗೊತ್ತಿಲ್ದೇ ಇದ್ದವ್ರಿಗೆಲ್ಲ ತಿಳಿಸಬೇಕು ಕಣಮ್ಮ ನೀವು ಅಂತ ಹೇಳಿ. ಶಿವಾಂಬು ಏನಿದು ಶಿವಾಂಬು ಅಂತ ಅಂದ್ರೆ? ಶಿವಾಂಬು ಅನ್ನೋಂಥದ್ದು ಒಂದು ಆಧ್ಯಾತ್ಮಿಕ ಹೆಸರು. ಇದು ಶಿವಾಂಬು ಅನ್ನೋದು ಶಿವಾಂಬುನ ತದ್ರೂಪನೇ ಸ್ವಾಮೂತ್ರ ಚಿಕಿತ್ಸೆ ಅಥವಾ ಆಟೋ ಯೂರಿನ್ ಥೆರಪಿ. ಸ್ವಾಮೂತ್ರ ಚಿಕಿತ್ಸೆ ಅಂದ್ರೆ ಏನು ಅಂತ ಅಂದ್ರೆ, ಸ್ವಾಮೂತ್ರ ಚಿಕಿತ್ಸೆ ಅಂತಂದ್ರೆ ನಮ್ಮ ಮೂತ್ರವನ್ನ ನಾವೇ ಕುಡಿಯಂತದ್ದು ಸ್ವಾಮೂತ್ರ ಚಿಕಿತ್ಸೆ ಅಂತ ಅಂದ್ರೆ. ಆದ್ರಿಂದ ಸ್ವಾಮೂತ್ರ ಚಿಕಿತ್ಸೆನ ಮಾಡ್ಬೇಕು ಅಂತಂದ್ರೆ ಕೆಲವರಿಗೆ ಹಿಂಜರಿಕೆ ಇರುತ್ತೆ, ಅಸಹ್ಯ ಇರುತ್ತೆ. ಮತ್ತೆ ಕೆಲವೊಬ್ಬರಿಗೆ ಏನಪ್ಪಾ ಇದು ಹೊಸ ವಿಚಾರ ಹೇಳ್ತಾ ಇದಾರೆ, ಮೂತ್ರ ಕುಡಿತಾರ, ನಾವೆಲ್ಲ ಏನೋ ಗೋಮೂತ್ರ ಕುಡಿಯೋದ್ ಕೇಳಿದ್ವಿ ಅಪ್ಪ, ಅದನ್ನ ಪ್ರೋಕ್ಷಣೆ ಮಾಡೋದ್ ಕೇಳಿದೀವಿ, ಇದೇನು ಸ್ವಾಮೂತ್ರ ಚಿಕಿತ್ಸೆ ಅನ್ನೋಂತ ವಿಚಾರ ಎಲ್ಲಾರ ಮನ್ಸಿಗೆ ಬರುತ್ತೆ. ಅದಕ್ಕೆ ಅದ್ರಲ್ಲಿ ಫಸ್ಟ್ ನಾನು ಆಧ್ಯಾತ್ಮಿಕ ವಿಚಾರಗಳನ್ನ ಹೇಳ್ಬಿಟ್ಟು ಆಮೇಲಿಂದ ವೈಜ್ಞಾನಿಕ ವಿಚಾರನ ನಾನು ಹೇಳ್ತೀನಿ. ಸ್ವಾಮೂತ್ರ ಚಿಕಿತ್ಸೆ ಅಂದ್ರೇನು, ಮತ್ತೆ ಅದು ಹಿನ್ನೆಲೆ ಏನಿದೆ, ಮತ್ತೆ ಅದನ್ನ ವೈಜ್ಞಾನಿಕ ಕ್ರಮವಾಗಿ ಹೇಗೆ ಅದನ್ನ ವಿಶ್ಲೇಷಣೆ ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ತೀನಿ. ಸ್ವಾಮೂತ್ರ ಚಿಕಿತ್ಸೆನ ಆಧ್ಯಾತ್ಮಿಕ ವಿಚಾರದಲ್ಲಿ ಏನಂತ ಕರೀತಾರೆ ಅಂತ ಅಂದ್ರೆ ಶಿವಾಂಬು ಅಂತ ಕರೀತಾರೆ. ಶಿವಾಂಬು ಅಂತ ಅಂದ್ರೆ ಏನು ಅಂದ್ರೆ, ಶಿವ ಮತ್ತೆ ಅಂಬು ಅದನ್ನ ಎರಡನ್ನೂ ಅರ್ಧ ಮಾಡಿದ್ರೆ ಶಿವ ಅಂತ ಅಂದ್ರೆ ನಮ್ಮ ದೇಹ, ಅಂಬು ಅಂತ ಅಂದ್ರೆ ನಮ್ಮ ದೇಹದಿಂದ ಬರಂತಹ ನೀರು. ಇದು ಶಿವಾಂಬು ಅಂತಾನೆ ಏನಕ್ ಬಂತು ಅಂತ ಅಂದ್ರೆ, ಇದನ್ನ ಸುಮಾರು 5,000 ವರ್ಷಗಳ ಹಿಂದೆ ನಮ್ಮ ಸಾಕ್ಷಾತ್ ಶಿವ ಪರಮಾತ್ಮನೇ ಈ ಚಿಕಿತ್ಸೆಯನ್ನ ಸ್ವತಃ ತಾಯಿ ಪಾರ್ವತಿಯವರಿಗೆ ವರ್ಣಿಸಿ ತಿಳಿಸಿದ್ದಾರೆ, ಮತ್ತೆ ಇದನ್ನ ಆಚರಣೆ ಕೂಡ ಮಾಡಿದ್ದಾರೆ. ಇದರ ಪರವಾದಂತಹ ಉಲ್ಲೇಖಗಳನ್ನ ನಾವು ನೋಡ್ತಾ ಹೋದ್ರೆ ಇದರಲ್ಲಿ ಇದನ್ನ ಒಂದು ಪುರಾತನ ತತ್ವವಾದ ಗ್ರಂಥವಾದಂತಹ ಡಮರು ತಂತ್ರ ಅದರಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. 107ನೇ ವಿಧಿ ಡಮರು ತಂತ್ರ 107ನೇ ಶ್ಲೋಕದಲ್ಲಿ ಇದನ್ನ ವರ್ಣನೆ ಮಾಡಿದ್ದಾರೆ. ಇದಕ್ಕೆ ಸುಮಾರು 5,000 ವರ್ಷಗಳಂತ ಆದಂತಹ ಹಳೆಯ ಇತಿಹಾಸ ಇದೆ. ಈ ಶಿವಾಂಬು ಕಲ್ಪ ಭಾಗದಲ್ಲಿ ಡಮರು ತಂತ್ರದ ಮೂಲಕ ಡಮರು ತಂತ್ರದ ಮೂಲಕ ಇದನ್ನ ಉಲ್ಲೇಖ ಮಾಡಿ ಅಂದಿನ ಕಾಲದ ಆಧ್ಯಾತ್ಮಿಕ ಇದರಲ್ಲೇ ಎಲ್ಲಾನು ಅದನ್ನ ಉಲ್ಲೇಖ ಮಾಡಿ ಇಟ್ಟಿದ್ದಾರೆ, ಇಂದಿನವರಿಗೆ ಆಚರಣೆಗೆ ತರ್ಲಿ ಅಂತಂತ ಹೇಳಿ. ಅಂತೆಯೇ ಭಾವಪ್ರಕಾಶನದಲ್ಲಿ ಮೂತ್ರ ಅಥವಾ ಸ್ವಾಮೂತ್ರ ಅಥವಾ ಶಿವಾಂಬುವನ್ನ ವಿಷಜ್ಞ ಅಂತ ಅದನ್ನ ಉಲ್ಲೇಖ ಮಾಡಿದ್ದಾರೆ. ವಿಷಜ್ಞ ಅಂತ ಅಂದ್ರೆ ಎಲ್ಲಾ ವಿಷಗಳನ್ನ ತೆಗೆದು ಹಾಕೋದು, ನಮ್ಮ ದೇಹದಲ್ಲಿರುವಂತಹ ವಿಷಗಳು ಅಥವಾ ಇನ್ನು ರಾಸಾಯನಿಕ ಉಳಿಕೆಯ ಪದಾರ್ಥಗಳನ್ನೆಲ್ಲ ಅಂತ ತೆಗಿಯಂತ ಶಕ್ತಿ ಈ ಸ್ವಾಮೂತ್ರಕ್ಕೆ ಇರುತ್ತದೆ. ಇದನ್ನ ರಕ್ತ ಪರಮಹಂ ಅಂತ ಕರೀತಾರೆ. ಇದು ರಕ್ತ ಪರಮಹಂ ಅಂತ ಯಾಕೆ ಅಂತಾರೆ ಅಂತ ಅಂದ್ರೆ, ಇದು ರಕ್ತದ ನಮ್ಮ ಕಿಡ್ನಿಯಿಂದ ರಕ್ತ ಸೋಸ್ದಾಗ ಅದರಲ್ಲಿ ಇರುವಂತಹ ಉಳಿದ ಭಾಗವೇ ಈ ಮೂತ್ರ. ಆದ್ರಿಂದ ಇದಕ್ಕೆ ರಕ್ತವನ್ನ ಶುದ್ಧೀಕರಿಸುವಂತಹ ಗುಣ ಇರುತ್ತದೆ. ಹಾಗೆ ಚರ್ಮ ರೋಗಗಳನ್ನು ಅಥವಾ ಚರ್ಮವನ್ನ ಪುನರ್ಚೇತನಗೊಳಿಸುವಂತಹ ಗುಣ ಇದೆ. ಇದನ್ನ ಅಮ್ರೋಲಿ ಅಂತಾನೂ ಸಹ ಕರೀತಾರೆ. ಅಮ್ರೋಲಿ ಅಂತ ಅಂದ್ರೆ ಈ ಸ್ವಾಮೂತ್ರ ಸೇವನೆ ಮಾಡುವವರು ಅಮರತ್ವವನ್ನ ಪಡೆಯುತ್ತಾರೆ, ಇವರು ರೋಗದಿಂದ ಮುಕ್ತರಾಗಿರ್ತಾರೆ, ಇವರು ದೀರ್ಘಾಯುಷಿಗಳಾಗಿರ್ತಾರೆ. ಆದ್ರಿಂದ ಇದನ್ನ ಆಮ್ರೋಲಿ ಅಂತ ಕರೀತಾರೆ. ಇದನ್ನು ಅಂತೆಯೇ ಇದರೊಳಗೆ ಆಧ್ಯಾತ್ಮಿಕ ಅಂದಿನ ಕಾಲದಲ್ಲೇ ಎಷ್ಟೋ ಒಂದು ಗ್ರಂಥಗಳಲ್ಲೇ ರಚನೆ ಮಾಡಿ ಇಟ್ಬಿಟ್ಟಿದ್ದಾರೆ. ಸುಶ್ರುತ, ಹರಿತ, ಭಾವಪ್ರಕಾಶನ, ಯೋಗ ರತ್ನಾಕರ, ರಜನಿಘಂಟು, ವಾಗ್ಭಟರ ಧನ್ವಂತರಿ ಎಂಬಂತಹ ಪುಸ್ತಕನ ನಾವು ಪ್ರಚಲಿತ ಇದೆ, ಅದನ್ನ ನಾವೆಲ್ಲ ಕೇಳಿದೀವಿ. ಆ ಧನ್ವಂತರಿ ಬುಕ್ಕಲ್ಲೂ ಸಹ ನಾವು ಇದನ್ನ ಕಾಣ್ತೇವೆ. ಮತ್ತೆ ಬೈಶಾಚ ರತ್ನಾವಳಿ, ಜೈನ ಆಚಾರ್ಯ ಭದ್ರಬಾಬು ಅವರ ವ್ಯವಹಾರ ಸೂತ್ರ 41-42ನೇ ಶ್ಲೋಕದಲ್ಲಿ ಈ ಶಿವಾಂಬು ಅಥವಾ ಸ್ವಾಮೂತ್ರ ಚಿಕಿತ್ಸೆಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ.
ಇದನ್ನ ಏನಪ್ಪಾ ಅಂತಂದ್ರೆ ನಾವು ಕಾಮನ್ ಆಗಿ ಜನರಲ್ ಆಗಿ ನೋಡ್ಬೇಕು ಅಂತಂದ್ರೆ ಈ ಸ್ವಮೂತ್ರ ಚಿಕಿತ್ಸೆನ ಯಾವಾಗ ಕಾಣ್ತಾ ಇದ್ವಿ ಅಂತಂದ್ರೆ ನಮ್ಮ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಒಂದು ಪ್ರತಿಜ್ಞೆ ಮಾಡಂತ ಸಂದರ್ಭದಲ್ಲಿ ಅಥವಾ ಘೋರ ಕೃತ್ಯ ಮಾಡದಂತ ಸಂದರ್ಭದಲ್ಲಿ ಅದನ್ನ ತೊಳೆದು ಹಾಕಲು ಈ ಸ್ವಮೂತ್ರ ಚಿಕಿತ್ಸೆಯನ್ನ ಬಳಸ್ತಾ ಇದ್ರು, ಸ್ವಮೂತ್ರವನ್ನ ಬಳಸ್ತಾ ಇದ್ರು. ಅದನ್ನ ಸ್ವತಃ ಕುಡಿಬೇಕಾಗಿತ್ತು ಆ ವ್ಯಕ್ತಿ, ಆಗ ಅವರು ಶುದ್ಧ ಆದ್ರು ಅನ್ನೋ ತರ ಒಂದು ವಿಚಾರ ಇತ್ತು. ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರನೇ ಇದನ್ನ ಆಚರಣೆ ಮಾಡಲ್ಲ, ಇದನ್ನ ಬೈಬಲ್ ನಲ್ಲೂ ಸಹ ನಾವು ನೋಡ್ತೀವಿ. ಬೈಬಲ್ ನಲ್ಲೂ ಸಹ ಉಲ್ಲೇಖ ಆಗಿದೆ. ಇದು 5:15 ಉಲ್ಲೇಖದಡಿಯಲ್ಲಿ ನಿಮ್ಮ ಕೊಳವೆಯ ನೀರನ್ನ ನೀವೇ ಕುಡಿಯಿರಿ ಎನ್ನುವಂತಹ ವಿಚಾರಗಳನ್ನು ಬೈಬಲ್ ನಲ್ಲೂ ಸಹ ತಿಳಿಸಿದ್ದಾರೆ. ಅಂತೆಯೇ ನಮ್ಮ ಈ ಕ್ರಿಶ್ಚಿಯನ್ ಅಷ್ಟೇ ಅಲ್ಲ, ಅಂತೆಯೇ ನಮ್ಮ ಮುಸ್ಲಿಂನರಲ್ಲೂ ಸಹ ನಾವು ಕುರಾನ್ ನಲ್ಲೂ ಸಹ ನೋಡ್ಬೋದು, ನಿಮ್ಮ ಔಷಧಿ ನಿಮ್ಮಲ್ಲಿಯೇ ಇದೆ, ಅದನ್ನ ನೀವು ಮನಗಾಣಬೇಕು ಅನ್ನೋಂಥದ್ನ ಹಜರತ್ ಆಲಿ ಅವರು ಅದನ್ನ ಉಲ್ಲೇಖ ಮಾಡಿದ್ದಾರೆ. ಇಷ್ಟೆಲ್ಲ ನಮ್ಮ ಆಧ್ಯಾತ್ಮಿಕ ವಿಚಾರದ ಹಿನ್ನೆಲೆ ಈ ಶಿವಾಂಬು ಅನ್ನೋದಿಕ್ಕೆ. ಶಿವಾಂಬು ಅಂತ ಏನಕ್ಕೆ ಅಂತ ಅಂದ್ರೆ ಅದು ನಾವೇ. ಶಿವ ಅಂತಂದ್ರೆ ನಾವೇ, ಅಂಬು ಅಂದ್ರೆ ನೀರು, ನಮ್ಮೊಳಗಿನ ನೀರನ್ನೇ ಶಿವಾಂಬು ಅಂತ ಕರೀತಾರೆ. ಅದನ್ನ ಸ್ವಮೂತ್ರ ಚಿಕಿತ್ಸೆ, ಆಟೋ ಯೂರಿನ್ ಥೆರಪಿ ಅನ್ನೋದನ್ನ ಸಹ ನಾವು ನೋಡ್ತಾ ಹೋಯ್ತೇವೆ. ಹಾಗೆಯೇ ಇದ್ರ ಬಗ್ಗೆ ನೋಡೋದಾದ್ರೆ ನಮ್ಮ ಇತ್ತೀಚೆಗೆ ಜಗದೀಶ್ ಆರ್ ಬುರಾಣಿ ಅವರು ಇದನ್ನ ಪ್ರಚಾರಕ್ಕೆ ತಂದ್ರು. ಇನ್ನ ಹಿಂದೆನೆ ಇದ್ರ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆನ ನೋಡೋದಾದ್ರೆ ಡೆವಿಲ್ ಉಲ್ಫ್ ಎಂಬ ವೈದ್ಯ ವಿಜ್ಞಾನಿ ಆಟೋ ಯೂರಿನ್ ಥೆರಪಿ ಅಥವಾ ಅಮ್ರೋಲಿ ಎಂಬ ವಿಚಾರವನ್ನ ರಿಸರ್ಚ್ ಮಾಡಿದ್ರು. ಅವರು ಹೇಗ್ ರಿಸರ್ಚ್ ಮಾಡಿದ್ರು ಅಂತ ಅಂದ್ರೆ ಇದನ್ನೆಲ್ಲ ಏನು ಈಗ ಬೇರೆ ದೇಶದವರು ಹೇಳಿದ್ರೆ ಮಾತ್ರನೇ ನಮ್ಗೆ ಅರ್ಥ ಆಗೋದು. ನಮ್ ದೇಶದೊಳಗೆ ನಾವು ಏನೇ ಆಚರಣೆ ಮಾಡಿದ್ರು ಅದನ್ನ ಪ್ರಚಾರ ಮಾಡೋ ತನಕ ನಮ್ಗೆ ಅರ್ಥ ಆಗಲ್ಲ. ಹಂಗಾಗಿ ಈ ಬೇರೆ ಧರ್ಮೀಯರು ಅಥವಾ ಬೇರೆ ದೇಶದವರು ನಮ್ಮ ದೇಶದ ಕೆಲವೊಂದು ಆಚರಣೆಗಳನ್ನ ಅವರು ಮನಗಂಡು ರಿಸರ್ಚ್ ಮಾಡಕ್ಕೆ ಹೊರಟ್ರು. ಆಗ ಅದರಲ್ಲಿ ಪ್ರಮುಖವಾಗಿ ಈ ಆಟೋ ಯೂರಿನ್ ಥೆರಪಿ ಅಥವಾ ಸ್ವಮೂತ್ರ ಚಿಕಿತ್ಸೆ ಅನ್ನೋದನ್ನ ಅವರು ಒಂದು ರಿಸರ್ಚ್ ಮಾಡಿದ್ರು. ಅದರಲ್ಲಿ ಅಷ್ಟು ಜನ ಕ್ಯಾನ್ಸರ್ ಪೇಷಂಟ್ಗಳನ್ನ ಅವರು ತೆಗೆದುಕೊಂಡು ಅವರ ಸ್ವತಃ ಮೂತ್ರವನ್ನೇ ಅವರು ಕುಡಿದು ಅವರ ಯೋಗಕ್ಷೇಮ ಅಥವಾ ಅವರ ಚಿಕಿತ್ಸೆಯ ಫಲಗಳನ್ನ ಅವ್ರು ನೋಡ್ತಾ ಹೋದ್ರು. ಆಗ ಅದ್ರೊಳಗೆ ಅವ್ರಿಗೆ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತು. ಅವಾಗ ಇದ್ರ ಮೇಲೆ ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡ್ತಾ ಹೋದ್ರು. ಇದ್ರ ಬಗ್ಗೆ ಸುಮಾರು ಪುಸ್ತಕಗಳಿದೆ. ಮಿರಕಲ್ಸ್ ಆಫ್ ವಾಟರ್, ಯೂರಿನ್ ಥೆರಪಿ, ಆಮೇಲಿಂದ ನಮ್ಮ ಜಗದೀಶ್ ಆರ್ ಬುರಾನಿ ಅವ್ರದ್ದು ಶಿವಾಂಬು, ಕಾಯಕಲ್ಪ, ಈ ತರ ಹಲವು ಪುಸ್ತಕಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅದೇ ಅಲ್ದೆ ನಮ್ಮ ನೆರೆಯ ದೇಶದವರಾದಂತಹ ರೋಮನ್ರು, ಪ್ರಾಚೀನ ಚೀನಿಯರು, ಮತ್ತೆ ಈಜಿಪ್ಟ್, ಈ ತರದ್ದು ಬೇರೆ ಬೇರೆ ದೇಶದವರೆಲ್ಲ ಇದನ್ನೆಲ್ಲ ತುಂಬಾ ಆಧುನಿಕ ಕಾಲದಿಂದನೂ ಇದನ್ನ ಬಳಸ್ತಾ ಬರ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಅಷ್ಟೇ ಅಲ್ಲ ಅಥವಾ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿ ತುಂಬಾ ವಿಚಾರಗಳನ್ನ ಒಂದೆಡೆ ಸೇರಿಸಿ ತುಂಬಾ ಪುಸ್ತಕಗಳನ್ನ ಸಹ ಬಿಡುಗಡೆ ಮಾಡಿದ್ದಾರೆ. ಅದ್ರೊಳಗೆ ಆರ್ಮ್ಸ್ಟ್ರಾಂಗ್ ಅವ್ರದ್ದು ವಾಟರ್ ಆಫ್ ಲೈಫ್, ಮಿರಾಕಲ್ಸ್ ಆಫ್ ಯೂರಿನ್ ಥೆರಪಿ, ನಮ್ಮ ಇದು ಕನ್ನಡದಲ್ಲಿ ನೋಡಕ್ಕಾದ್ರೆ ನಮ್ಮ ಜಗದೀಶ್ ಆರ್ ಬುರಾನಿ ಅವರು ಏನಕ್ಕೆ ಪ್ರಚಾರ ಮಾಡಿದ್ರು ಅಂತ ಅಂದ್ರೆ, ನಮ್ಮ ಜಗದೀಶ್ ಆರ್ ಬುರಾನಿ ಸರ್ ಅವರಿಗೆ ಎಕ್ಸಿಮಾ ಅಂತ ಹೇಳಿ ಮೂಳೆ ಜಾಯಿಂಟ್ ಗಳದ್ದು ಪೇನ್ದು ಒಂದು ಕಾಯಿಲೆ ಬಂತು. ಆಗ ಇವ್ರಿಗೆ ಯಾರೋ ಸಜೆಸ್ಟ್ ಮಾಡಿದ್ರು. ನಮ್ಮ ಭಾರತ ದೇಶದಲ್ಲಿ ರೇರ್ ಆಗಿ ಯೂಸ್ ಮಾಡ್ತಾ ಇದ್ರು. ನಮ್ಮ ಮುರಾರ್ಜಿ ದೇಸಾಯಿ ಮತ್ತೆ ಇನ್ನಿತರ ಅಷ್ಟೇ ಕೆಲವೊಬ್ರು ಬೆರಳೆಣಿಕೆ ಅಷ್ಟೇ ಮಾತ್ರ ಜನ ಯೂಸ್ ಮಾಡ್ತಾ ಇದ್ರು. ಅದನ್ನ ಯಾರೋ ಹೇಳ್ದಾಗ ಇವ್ರಿಗೆ ಒಂದು ಕುತೂಹಲ ಬಂತು, ಏನಕ್ಕೆ ನಾನು ಈ ತರ ಮಾಡ್ಬಾರ್ದು ಅಂತ ಹೇಳಿ. ಅವರು ಎಕ್ಸಿಮಾ ಕಾಯಿಲೆ ಬಂದ್ಬಿಟ್ಟು ಬೆಡ್ ರಿಡನ್ ಆಗ್ಬಿಟ್ಟಿದ್ರು ಪೂರ್ತಿ. ಅವ್ರಿಗೆ ಹೇಳಕ್ ಆಗಲ್ಲ, ನಡಿಯಕ್ ಆಗಲ್ಲ ಅನ್ನಷ್ಟು ಮಟ್ಟಿಗೆ ಆಗ್ಬಿಟ್ಟಿತ್ತು ಅವ್ರಿಗೆ. ಅವ್ರು ಏನ್ ಮಾಡಿದ್ರು, ಈ ಪುಸ್ತಕ ಯಾರು ವಾಟರ್ ಆಫ್ ಮಿರಾಕಲ್ ಅನ್ನೋ ಒಂದು ಪುಸ್ತಕನ ಆರ್ಮ್ಸ್ಟ್ರಾಂಗ್ ಅವ್ರದ್ದು ಬುಕ್ಸ್ ನ ಅವರು ಓದಕ್ ಸ್ಟಾರ್ಟ್ ಮಾಡಿದ್ರು. ಆಗ ಅವರು ದಿನದಿಂದ ದಿನಕ್ಕೆ ಆ ಯೂರಿನ್ ಥೆರಪಿನ ಅಳವಡಿಸ್ಕೊಳ್ತಾ ಹೋದ್ರು. ಆವಾಗ ಅವರಿಗೆ ದೇಹದಲ್ಲಿ ಚೇತರಿಕೆ ಕಾಣಿಸ್ತು. ಮಲಗಿಯಲ್ಲೇ ಅವ್ರ ಕೆಲ್ಸ, ಮಲಗಿದಲ್ಲೇ ಇರೋಂತ ವ್ಯಕ್ತಿ ಎದ್ದು ನಡೆಯೋಂತ ಪರಿಸ್ಥಿತಿ ಬಂತು. ನಡೆದಾಡದ್ಮೇಲೆ ಅವರಿಗೆ ಎಲ್ಲಾ ಮೂಳೆ ಪೇಯ್ನು, ಜಾಯಿಂಟ್ ಪೇಯ್ನು ಅದನ್ನೆಲ್ಲ ಮಾತ್ರೆ ಎಲ್ಲ ಬಿಟ್ಟು ಅವ್ರು ಬರೀ ಯೂರಿನ್ ಥೆರಪಿನ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಪೂರ್ತಿ ಹುಷಾರಾದ್ರು ಅವರು. ಅವಾಗ ಇದನ್ನ ಏನಕ್ಕೆ ನಮ್ಮ ಬೇರೆಯವ್ರಿಗೂನು ಹೇಳ್ಬಾರ್ದು ಅಂತ ಹೇಳಿ ಅವರ ಹೆಂಡತಿಗೆ ಶುಗರ್ ಕಾಯಿಲೆ ಬಂದು
ಎರಡೂ ಕಣ್ಣು ಸಹ ಕಾಣಿಸ್ತಾ ಇರಲ್ಲ. ಆಗ ಸ್ವತಃ ಅವರ ಹೆಂಡತಿ ಮೇಲೇನೆ ಅದನ್ನ ಪ್ರಯೋಗ ಮಾಡಿದ್ರು. ಆಗ ಅವರಿಗೆ ನಿಧಾನಗತಿಯಲ್ಲಿ ಕಣ್ಣು ಕಾಣ್ಸಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಶುಗರ್ ಕಾಯಿಲೆ ಅನ್ನೋದು ಎಷ್ಟೇ ಮಾತ್ರೆ ಇನ್ಸುಲಿನ್ ತಗೊಳ್ದೇ ಇದ್ದ ಕಡಿಮೆ ಆಗದೆ ಇರೋದು, ಆ ಶುಗರ್ ಕಾಯಿಲೆ ಅನ್ನೋದು ಅವರಿಗೆ ಕಂಟ್ರೋಲಿಗೆ ಬಂತು. ಮತ್ತೆ ಅವರು ಓಡಾಡ್ತಾನೆ ಇರ್ಲಿಲ್ಲ, ಮತ್ತೆ ಜಾಸ್ತಿ ವೆಯ್ಟ್ ಇದ್ರು, ಅದೆಲ್ಲ ಕಡಿಮೆ ಆಯ್ತು. ಹಿಂಗಾಗಿ ಅವ್ರಿಬ್ರಿಗೂನು ಒಂದು ನಂಬಿಕೆ ಬಂತು. ಹಾಗಾಗಿ ಇದನ್ನ ಯಾಕೆ ಬೇರೆಯವ್ರಿಗೆಲ್ಲಾನು ಪ್ರಚಾರ ಮಾಡ್ಬಾರ್ದು ಅಂತ ಒಂದಷ್ಟು ಪುಸ್ತಕಗಳನ್ನ ಸಂಗ್ರಹ ಮಾಡಿ, ಅದನ್ನೆಲ್ಲ ವಿಚಾರ ಮಾಡಿ, ಮತ್ತೆ ಇದ್ರ ಬಗ್ಗೆನೆ ತುಂಬಾ ದೇಶಗಳಲ್ಲಿ ಸಮ್ಮೇಳನ ಎಲ್ಲ ನಡೆಯುತ್ತೆ. ಆ ಸಮ್ಮೇಳನಕ್ಕೆಲ್ಲ ಹೋಗಿ ಎಲ್ಲಾ ವಿಚಾರಗಳನ್ನ ಸಂಗ್ರಹಿಸಿ ಕನ್ನಡದಲ್ಲಿ ಶಿವಾಂಬು ಅನ್ನಂತ ಒಂದು ಪುಸ್ತಕನ ಬರೆದ್ರು. ಅಂತೆಯೇ ಅವರು ಎಷ್ಟೊಂದು ವಿಚಾರಗಳನ್ನ ಪ್ರಚಾರ ಮಾಡವ್ರೆ, ಎಷ್ಟೊಂದ್ ಜನಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಮತ್ತೆ ಕರೋನಾ ಅಂತ ಸಂದರ್ಭದಲ್ಲಿ ಈ ಯೂರಿನ್ ಥೆರಪಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಎಷ್ಟೊಂದ್ ಜನ ಉಪಯೋಗಿಸ್ಕೊಂಡಿದ್ದಾರೆ. ಅಂದ್ರೆ ಇವಾಗ ನಾವು ಯೂರಿನ್ ಅಂತ ಅಂದ್ರೆ ಅಥವಾ ಸ್ವಾಮೂತ್ರ ಅಂತ ಅಂದ್ರೆ ಈಗ ಎಷ್ಟೊಂದ್ ಜನ ಮೂಗ್ ಮುರಿಯೋರೇ ಜಾಸ್ತಿ. ಏನಕ್ಕೆ ಮೂಗ್ ಮುರಿತಾರೆ? ಅದ್ರ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆ ಅವ್ರಿಗೆ ಗೊತ್ತಿರಲ್ಲ. ಹಂಗಾಗಿ ಅವರು ಈ ತರ ಮಾಡ್ತಾರೆ. ಈ ಮೂತ್ರ ಅನ್ನೋದು ಏನು ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಳೋಣ. ಅದನ್ನ ವೈಜ್ಞಾನಿಕವಾಗಿ ತಿಳ್ಕೊಳ್ಳೋಣ. ಇವಾಗ ರಿಸರ್ಚ್ ಮಾಡಿದ್ರು. ಮತ್ತೆ ಈಗ ನಾವ್ ಏನೇ ಆದ್ರೂನು ನಾವ್ ಹೇಳಿದ್ರೆ ಯಾರು ನಂಬಲ್ಲ. ಹಂಗಾಗಿ ನಾವು ಒಂದಿಷ್ಟು ಈ ವೈಜ್ಞಾನಿಕ ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಂಬಿಕೆ ಬರುತ್ತೆ. ಹಂಗಾಗಿ ನಾವು ಅದನ್ನ ವೈಜ್ಞಾನಿಕವಾಗಿ ತಿಳ್ಕೊಳ್ಳೋಣ. ಇಷ್ಟು ಆಧ್ಯಾತ್ಮಿಕವಾಗಿ ಆಯ್ತು, ಇನ್ಮೇಲೆ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಕಾರಣ ತಿಳ್ಕೊಳ್ಳೋಣ. ನಮ್ಮ ದೇಹದ ರಕ್ತವನ್ನ ಶೋಧಿಸಿ ಮೂತ್ರಪಿಂಡಗಳು ನೀರಿನಲ್ಲಿ ಕರಗಿಸಿ ಹೊರಹಾಕಿದ ಈ ದ್ರವದಲ್ಲಿ ಕೆಲವು ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ದೇಹದಲ್ಲಿ ಒಂದಷ್ಟು ಆಹಾರಗಳನ್ನ ನಾವು ತಿಂದಾಗ ಅದು ಕೆಲವೊಂದಿಷ್ಟು ಶಕ್ತಿಯಾಗಿ ದೇಹಕ್ಕೆ ಹೋಗುತ್ತೆ, ಒಂದಿಷ್ಟು ರಕ್ತವಾಗಿ ನಮ್ಮ ದೇಹದಲ್ಲಿರುತ್ತೆ, ಒಂದಿಷ್ಟು ತ್ಯಾಜ್ಯವಾಗಿ ಹೊರ ಹೋಗುತ್ತೆ. ಆ ತ್ಯಾಜ್ಯವಾಗಿ ಹೊರ ಹೋಗಂತದ್ದು ಮಲದ ಮುಖಾಂತರ ಹೊರಟೋಗ್ಬಿಡ್ತದೆ. ಮತ್ತೆ ಶಕ್ತಿಯಾಗಿ ಹೋಗಂತದ್ದು ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ನಾವು ಬಳಸ್ತಾ ಹೋಗ್ತೀವಿ. ಮತ್ತೆ ರಕ್ತವಾಗಿ ಹೋಗಂತದ್ದು ನಮ್ಮ ಮೂತ್ರಪಿಂಡದ ಮೂಲಕ ಅದು ಸೋಸ್ಕೊಂಡು ಹೋದಾಗ ಅದರಲ್ಲಿ ಉಳಿಯಂತಹ ಬೈ ಪ್ರಾಡಕ್ಟ್ ಅಥವಾ ಪ್ಲಾಸ್ಮಾ ಅಥವಾ ಅದ್ರ ಬೈ ಸೆರಮ್ ಅನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ಮೂತ್ರ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಬಳಸಕ್ಕಾಗಂತಹ ವಿಟಮಿನ್ಗಳು, ಖನಿಜಗಳು, ಲವಣಗಳು ಇದನ್ನೆಲ್ಲ ಬಳಸ ಆದ್ಮೇಲೆ ಉಳಿದಂತಹ ದ್ರವ ರೂಪದ ವಸ್ತುವೆ ಅಥವಾ ಉಳಿದಂತಹ ಈ ಸೆರಮ್ ಅಥವಾ ಈ ಬೈ ಪ್ರಾಡಕ್ಟೇ ಮೂತ್ರ ಅಂತ ಕರಿತೀವಿ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಕಿಣ್ವಗಳು, ವಿಟಮಿನ್ಸ್ಗಳು, ಖನಿಜಗಳು, ರಚನಾತ್ಮಕವಾದಂತಹ ದ್ರವಗಳು ಅದೆಲ್ಲ ದೇಹದಲ್ಲಿ ರಕ್ತದ ಮೂಲಕ ಕೆಲವೊಂದ್ಸರಿ ಕರ್ಗಿರಲ್ಲ. ಅದನ್ನ ಏನ್ ಮಾಡುತ್ತೆ ದೇಹ ಅಲ್ಲೇ ಉಳಿಸ್ಕೊಳ್ಳಲ್ಲ. ಅದನ್ನ ಏನ್ ಮಾಡುತ್ತೆ ನಮ್ಮ ದೇಹದಿಂದ ಈ ಮೂತ್ರದ ಮೂಲಕ ಹೊರಗಡೆ ಕಳಿಸ್ತದೆ. ನಾವು ಏಕೆ ಸ್ವಾಮೂತ್ರವನ್ನೇ ನಾವು ತಗೋಬೇಕು ಅಂತಂದ್ರೆ ನಮ್ಮ ದೇಹದಲ್ಲೇ ಉತ್ಪಾದನೆ ಆಗುತ್ತದೆ. ಮತ್ತೆ ಅದು ಉತ್ಪಾದಿಸುವ ಕಾರಣದಿಂದ ಆದ್ರೆ ನಮ್ಮ ದೇಹದ ಪ್ರತಿಯೊಂದು ಜೈವಿಕ ಕ್ರಿಯೆಗಳು ಸಹ ಅದಕ್ಕೆ ಗೊತ್ತಿರುತ್ತದೆ. ಹಂಗೆ ಅದಕ್ಕೆ ರೋಗ ನಿರೋಧಕ ಶಕ್ತಿಗಳು ಸಹ ಜಾಸ್ತಿ ಇರ್ತದೆ. ಅದೇ ಅಂತೆಯೇ ನಮ್ಮ ದೇಹದಲ್ಲಿ ನಮಗೆ ಕಾಣಿಸಲಾಗದಂತಹ ಒಳಗಿರಂತ ಕಾಣಿಸ್ತಾ ಇರೋಂತಹ ಸೂಕ್ಷ್ಮ ಕ್ರಿಮಿಗಳನ್ನ, ವೈರಸ್ಗಳನ್ನ ಒಡೆದೋಡಿಸುವಂತಹ ಶಕ್ತಿ ಅದಕ್ಕೆ ಇರುತ್ತದೆ. ಆದ್ರಿಂದ ಈ ನಮ್ಮ ಸ್ವಾಮೂತ್ರದ ಪ್ರಾಮುಖ್ಯತೆ ಜಾಸ್ತಿ ಅಂತ ನಾನು ಹೇಳ್ತೀನಿ. ಹಂಗೇನೆ ನಾವು ಇದನ್ನ ಮೂತ್ರನೇ ಯಾಕೆ ಕುಡಿಬೇಕು? ಬೇರೆ ಏನಾದ್ರು ಕುಡಿದ್ರೆ ನಮ್ಗೆ ರೋಗ ನಿರೋಧಕ ಶಕ್ತಿ ಬರಲ್ವಾ? ನಾವು ಸ್ವಾಮೂತ್ರವನ್ನೇ ಯಾಕೆ ಕುಡಿಬೇಕು ಅಂತ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಅದನ್ನ ರಕ್ತವನ್ನು ಮೂತ್ರಪಿಂಡಗಳು ಶೋಧಿಸಿದ ಬಳಿಕ ಉಳಿಯುವ ದ್ರವವನ್ನ ಮೂತ್ರ ಅಂತ ಕರಿತೀವಿ. ಅದನ್ನ ಏನಪ್ಪಾ ಅಂತಂದ್ರೆ ಕಾಮನ್ ಆಗಿ ಈಗ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಎರಡೂನು ಕೂಡ ತಿಳಿಸಿರ್ಬೇಕಾದ್ರೆ ಈಗ ದೇಹದಲ್ಲಿರುವಂತಹ ಹೆಚ್ಚಿನ ಪೋಷಕಾಂಶಗಳು ಆಮ್ಲಜನಕವನ್ನು ಹೊತ್ತೊಯ್ದು ರಕ್ತ ಕಣಗಳು ಯಕೃತ್ತಿನ ಮೂಲಕ ಹಾದು ಹೋಗುವ ಕಲ್ಮಶ ವಿಷಕಾರಿ ವಸ್ತುಗಳನ್ನು ರಕ್ತದಿಂದ ಪ್ರತ್ಯೇಕಿಸಲ್ಪಡುತ್ತದೆ. ಏನಪ್ಪಾ ಅಂದ್ರೆ ಯಕೃತ್ನ ಮೂಲಕ ಹೋದಾಗ ಏನಪ್ಪಾ ಅಂದ್ರೆ ರಕ್ತ ಮತ್ತೆ ಈ ವಿಷಕಾರಿ ತ್ಯಾಜ್ಯ ಅಂದ್ರೆ ಮಲ ಇದನ್ನ ಪ್ರತ್ಯೇಕ ಮಾಡ್ಬಿಡುತ್ತೆ.
ಆಮೇಲೆ ದೇಹದಿಂದ ಹೊರಗೆ ವಿಸರ್ಜಿಸಲ್ಪಡುತ್ತದೆ. ಯಕೃತ್ನಲ್ಲಿ ಶೋಧಿಸಲ್ಪಟ್ಟ ಶುದ್ಧ ರಕ್ತ ಈಗ ನಮ್ಮ ಮೂತ್ರಪಿಂಡದ ಮೂಲಕ ಅದು ಹೋಗುತ್ತದೆ. ಆಮೇಲೆ ಅದು ಕಲ್ಮಶನ ತೆಗ್ದಾಕಿದ ತಕ್ಷಣನೇ ಆ ರಕ್ತ ಹಂಗೇನೆ ನಮ್ ಹಾರ್ಟ್ ಕೊಟ್ಟೋಗ್ಬಿಡಲ್ಲ, ಅದು ಕಿಡ್ನಿ ಮೂಲಕ ಹಾದು ಹೋಗಿ ಹಾಗೂ ಅದು ಅಗತ್ಯ ಆಗಿರುವಂತಹ ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ. ಮತ್ತೆ ಅಗತ್ಯವಿಲ್ಲದಷ್ಟನ್ನ ಅದು ಏನಪ್ಪಾ ಅಂತಂದ್ರೆ ಬೇರೆ ಮಾಡುತ್ತೆ. ಈ ಕ್ರಿಯೆಯನ್ನ ಏನಂತ ಕರೀತಾರೆ ಅಂತಂದ್ರೆ ಪ್ಲಾಸ್ಮಾ ಅಂತ ಕರೀತಾರೆ. ಇದನ್ನ ವೈಜ್ಞಾನಿಕವಾಗಿ ಹೇಳ್ತಾ ಇರೋದು. ನಮ್ಮ ದೇಹದ ಒಳಗಡೆ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳಾಗ್ಲಿ ಜೈವಿಕ ಕ್ರಿಯೆಗಳಾಗ್ಲಿ ನಮ್ಗೆ ಗೊತ್ತಾಗಲ್ಲ. ನಾವು ದೇಹದ ಹೊರಗೆ ನಾವೇನೇನ್ ಮಾಡ್ತೀವಿ ಅದು ಮಾತ್ರ ನಮ್ಗೆ ಗೊತ್ತಾಗುತ್ತೆ. ದೇಹದ ಒಳಗಡೆ ನಡೆಯುವಂತಹ ಕ್ರಿಯೆನ ಪ್ಲಾಸ್ಮಾ ಅಥವಾ ಅಲ್ಟ್ರಾ ಫಿಲ್ಟರ್ ಅಂತ ಕರೀತೇವೆ. ಈ ಮೂಲಕ ಪ್ಲಾಸ್ಮಾ ರಕ್ತದ ನೀರಿನಂಶದಲ್ಲಿ ಅತ್ಯಂತ ಪ್ರಮಾಣದ ಪೋಷಕಾಂಶಗಳನ್ನು ಮತ್ತು ಕಿಣ್ವಗಳನ್ನು ಅಥವಾ ರಸದೂತಗಳನ್ನು, ವಿಟಮಿನ್ಗಳನ್ನ ಮತ್ತು ಪ್ರತಿಜೀವಕಗಳನ್ನು ಮತ್ತು ಖನಿಜಗಳು ಇರುತ್ತದೆ. ಈಗ ನಮ್ ದೇಹ ಮೂತ್ರಪಿಂಡ ಏನೇನ್ ಬಳಸ್ಕೋಬೇಕು ಅಥವಾ ನಮ್ ದೇಹ ಏನೇನ್ ಬಳಸ್ಕೋಬೇಕು ಅದನ್ನ ಬಿಟ್ಟು ಇನ್ ಎಕ್ಸ್ಟ್ರಾ ಬರುತ್ತೆ, ಅದು ದೇಹದಿಂದ ಹೊರಗ್ ಹೋಗುತ್ತೆ. ಅದನ್ನ ಹೊರಗ್ ಹೋದಾಗ ಅದು ಮಾಮೂಲಿ ಕಾಮನ್ ಆಗಿ ನಮಗ್ ಗೊತ್ತಿಲ್ದೆ ಇರ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ, ಅಯ್ಯೋ ಹೋದ್ರೆ ಹೋಯ್ತು ಬಿಡಪ್ಪ ಅನ್ನೋ ತರ ಇರ್ತೀವಿ. ಇವಾಗ ನಾವ್ ತಿಳ್ಕೊಂಡ್ಮೇಲೆ ಇದನ್ನ ಏನಕ್ ಮಾಡ್ಬೇಕು, ಯಾಕ್ ಮಾಡ್ಬೇಕು, ನಾವ್ ಯೂರಿನ್ ಥೆರಪಿನ ಯಾಕ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ವೈಜ್ಞಾನಿಕ ಕಾರಣ ಹೇಳ್ತೀನಿ. ಈ ದ್ರವಕ್ಕೆ ಅತ್ಯುತ್ತಮವಾದ ಬ್ಯಾಕ್ಟೀರಿಯಾ ನಿವಾರಕ, ವೈರಸ್ ನಿವಾರಕ ಹಾಗೂ ಶಿಲೀಂಧ್ರ ನಿವಾರಕ ಗುಣಗಳಿರುತ್ತದೆ. ಈ ಮೂಲಕ ದೇಹದಲ್ಲಿನ ಉಪ್ಪು ಮತ್ತು ಲವಣ ಮತ್ತು ನೀರಿನ ಸಮತೋಲನೆಯನ್ನ ಕಾಪಾಡುತ್ತೆ. ಇದು ಏನಪ್ಪಾ ಅಂದ್ರೆ ನಮ್ ದೇಹದಲ್ಲಿರುವಂತಹ ಲವಣಗಳನ್ನು ಮತ್ತೆ ಉಪ್ಪಿನ ಅಂಶಗಳನ್ನು, ಉಪ್ಪು ನಾವೀಗ ಪ್ರತಿಯೊಂದು ಆಹಾರ ತಿಂದಾಗ ಅದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವನ್ನ ತಗೊಳ್ತೀವಿ. ಆದ್ರೆ ಕಾಮನ್ ಆಗಿ ನಾವೇನಾದ್ರೂ ಈ ಸ್ವಾಮೂತ್ರ ಚಿಕಿತ್ಸೆಯಲ್ಲಿ ಆ ಸ್ವಾಮೂತ್ರದ ನಾವು ಏನು ಅದನ್ನ ಟೇಸ್ಟ್ ಏನಾದ್ರು ನೋಡಿದ್ರೆ ಕಾಮನ್ ಆಗಿ ಉಪ್ಪೇ ಇರುತ್ತೆ, ಜಾಸ್ತಿ ಉಪ್ಪೇ ಇರುತ್ತೆ. ಯಾಕೆಂದ್ರೆ ನಾವ್ ಎಷ್ಟು ಪ್ರಮಾಣದಲ್ಲಿ ಉಪ್ಪು ತಿಂದಿರ್ತೀವಿ ಆ ಲವಣಾಂಶಗಳನ್ನ ಗುಣಪಡಿಸುವಂತದ್ದು ಅಥವಾ ಬೇರ್ಪಡಿಸುವಂತಹದ್ದು ಅಥವಾ ಹೆಚ್ಚುವರಿ ಲವಣಾಂಶವನ್ನ ಕಳಿಸುವಂತ ಕೆಲಸವನ್ನ ಈ ಪ್ಲಾಸ್ಮಾ ಕ್ರಿಯೆಯಲ್ಲಿ ಆಗುತ್ತೆ. ಹಂಗಾಗಿ ಅದೇನಾಗುತ್ತೆ ಅಂತಂದ್ರೆ ಲವಣಗಳು ಅಥವಾ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಜಾಸ್ತಿ ಲವಣಾಂಶ ಆಗ್ಬಿಟ್ರೆ ಏನಾಗ್ಬಿಡ್ತದೆ, ಉಪ್ಪು ಜಾಸ್ತಿ ಆಗ್ಬಿಟ್ರೆ ದೇಹದಲ್ಲಿ ಅಯೋಡಿನೈಸ್ ಆಗ್ಬಿಡ್ತದೆ. ಕಡಿಮೆ ಆಗ್ಬಿಟ್ರೆ ಥೈರಾಯ್ಡ್ ಆಗುತ್ತೆ. ಹಂಗಾಗಿ ಎರಡಕ್ಕೂ ಕೆಲವೊಂದು ಡಿಫರೆನ್ಸ್ ಇರುತ್ತೆ. ಹಂಗಾಗಿ ಈ ಲವಣಾಂಶಗಳನ್ನ ಹೆಚ್ಚುವರಿಯಾಗಿ ಅಥವಾ ಕಡಿಮೆನೂ ಆಗದಂತೆ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಂತ ಕ್ರಿಯೆನ ಮಾಡತ್ತೆ ಇದು. ಇದು ವೈದ್ಯಕೀಯವಾಗಿ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆಗೆ ಬಳಸುತ್ತಾರೆ. ಈ ಯೂರಿನ್ ಅಲ್ಲಿ ಜಾಸ್ತಿ ಅಂಶನ ನಾವ್ ಏನ್ ಮಾಡ್ತೀವಿ, ಯೂರಿಯಾ ಅನ್ನೋ ಒಂದು ಅಂಶವನ್ನ ಕಾಣ್ತೀವಿ. ಈ ಯೂರಿಯಾ ಅನ್ನೋ ಅಂಶನ ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂತ ಅಂದ್ರೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆಗೆ ಇದನ್ನ ಬಳಸ್ತಾರೆ. ಇದನ್ನ ಇನ್ನೂ ಹಲವಾರು ಕಾಯಿಲೆಗಳಿಗೆ ಅಂದ್ರೆ ಸಂಧಿವಾತ, ಕ್ಯಾನ್ಸರ್, ಹೆಪಟೈಟಿಸ್, ಮಲ್ಟಿಪಲ್ ಡಿಸಾರ್ಡರ್ಸ್, ಸ್ಕೆರೋಸಿಸ್, ಎಕ್ಸಿಮಾ, ಸೋರಿಯಾಸಿಸ್, ಮಧುಮೇಹ, ಆರ್ಫಿನ್, ಅಡಿನಾಲ್ ಗ್ರಂಥಿಗಳ ವೈಫಲ್ಯ, ಇನ್ನು ಇದನ್ನ ಹೇಳಕ್ಕೆ ಆಗಲ್ಲ ಅಷ್ಟು ಕಾಯಿಲೆಗಳಿಗೆ ಇದನ್ನ ಬಳಸ್ತಾ ಹೋಗ್ತಾರೆ. ಇನ್ನು ಸೈಂಟಿಫಿಕ್ ಆಗಿ ನಾವು ನೋಡ್ಬೇಕಂತಂದ್ರೆ ಈ ಯೂರಿನ್ ನಿಂದಾನೆ ಬೇರೆ ದೇಶದವರು ಯುರೇಕಿನಾಸ್ ಅನ್ನುವಂತಹ ಒಂದು ಇಂಜೆಕ್ಷನ್ ನ ಕಂಡುಹಿಡಿದಿದ್ದಾರೆ. ಈ ಇಂಜೆಕ್ಷನ್ ಅವರು ಯೂರಿನ್ ಇಂದ ಕಂಡಿಡ್ದಿರೋದು, ಯೂರಿನ್ನೇ ಅದ್ರ ಮೇನ್ ಕಂಟೆಂಟ್. ಅದನ್ನ ನಮ್ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದನ್ನ ಯಾವಾಗ ಬಳಸ್ತಾರೆ ಅಂತ ಅಂದ್ರೆ ಹೆಚ್ಚುವರಿಯಾದಂತ ಕ್ಯಾನ್ಸರ್ ಚಿಕಿತ್ಸೆಗಳಲ್ಲಿ ಬಳಸ್ತಾರೆ. ಹಾಗೆ ದೇಹದಲ್ಲಿ ಹಾರ್ಟ್ ಅಟ್ಯಾಕ್ ಆದಂತಹ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ ರಕ್ತವನ್ನ ತೆಳು ಮಾಡಂತ ಸಂದರ್ಭದಲ್ಲಿ ಯುರೇಕಿನಾಸ್ ಅನ್ನಂತಹ ಒಂದು ಇಂಜೆಕ್ಷನ್ ಅನ್ನ ಬಳಸ್ತೀವಿ. ಇದನ್ನ ನಾವು ಇಷ್ಟು ವೈಜ್ಞಾನಿಕವಾಗಿ ತಿಳ್ಕೊಂಡಾಗ ಈಗ ಸ್ವಾಮೂತ್ರ ಚಿಕಿತ್ಸೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಅರ್ಥ ಆಗುತ್ತದೆ. ಹಂಗೆ ಪ್ರೊಮೋರಿಯನ್ ಎಂಬಂತ ಔಷಧಿಯನ್ನು ಕುದುರೆಯ ಮೂತ್ರದಿಂದ ಸಂಗ್ರಹಿಸಲಾಗಿದೆ. ಅಂದ್ರೆ ಒಂದು ಯೂರಿಯಾ ಅಂತ ಕಂಟೆಂಟ್ ನ ತಗೊಂಡು ಒಂದು ಪ್ರೊಮೋರಿಯನ್ ಅನ್ನೋಂತ ಒಂದು ಇಂಜೆಕ್ಷನ್ ನ ಸಹ, ಕಾಮನ್ ಆಗಿರೋಂತಹ ಇಂಜೆಕ್ಷನ್ ನ ಸಹ ನಾವು ಈ ಯೂರಿನ್ ಇಂದ ತೆಗ್ದಿರೋದ್ನ ನಾವು ನೋಡ್ತೀವಿ. ಇದು ಏನಕ್ಕೆಪ್ಪ ಇಷ್ಟೊಂದು ಇಂಪಾರ್ಟೆಂಟು, ನಾವ್ ಯಾಕೆ ಗೋಮೂತ್ರನ ಸೇವಿಸ್ಬಾರ್ದು,
ಈಗ ನಾವು ಅವಾಗೆಲ್ಲ ಪುರಾತನ ಕಾಲದಲ್ಲೆಲ್ಲ ನಾವು ಗೋಮಾತೆನ ಪೂಜೆ ಮಾಡ್ತಾ ಇದ್ವಿ, ಗೋಮೂತ್ರನೇ ಸೇವನೆ ಮಾಡ್ತಾ ಇದ್ವಿ, ಅಥವಾ ಪ್ರೋಕ್ಷಣೆ ಮಾಡ್ತಾ ಇದ್ವಿ, ವಿಶೇಷ ದಿನದ ಆಚರಣೆಗಳಲ್ಲಿ ನಾವು ಮಾಡ್ತಾ ಇದ್ವಿ. ಯಾಕೆ ಈಗ ನಾವು ಗೋಮೂತ್ರನ ಯಾಕೆ ಬೇಡ ಅಂತ ಹೇಳ್ತೀವಿ, ಸ್ವಮೂತ್ರನೇ ಶ್ರೇಷ್ಠ ಅಂತ ಯಾಕೆ ಹೇಳ್ತೀವಿ ಅಂತ ಅಂದ್ರೆ, ಅಂದಿನ ಕಾಲದಲ್ಲಿ ಗೋಮಾತೆನ ನಾವು ದೈವತ್ವವಾಗಿ ಪೂಜೆ ಮಾಡ್ತಾ ಇದ್ವಿ. ಮತ್ತೆ ನಮಗಿಂತ ಹೆಚ್ಚಾಗಿ ಚೆನ್ನಾಗ್ ನೋಡ್ಕೊತಾ ಇದ್ವಿ ಗೋಮಾತೆನ. ಮತ್ತೆ ಎಲ್ಲಾ ಹಸುಗಳು ನಾಟಿ ಹಸುಗಳಾಗಿರ್ತಾ ಇತ್ತು. ಆಮೇಲೆ ನಮ್ಮ ಜೊತೆಗಾರರಾಗಿರ್ತಾ ಇತ್ತು, ನಮ್ಮ ಜೊತೆನೆ ಇರ್ತಾ ಇತ್ತು ಅದು. ಆದ್ರಿಂದ ಆ ಗೋಮೂತ್ರನ ನಾವು ಸೇವನೆ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ, ಈ ನಾಟಿ ಹಸುವಿನ ಸಂತತಿ ಕುಂಠಿತ ಆಗಿದೆ. ಎಲ್ಲಾರ್ ಮನೆಯಲ್ಲೂ ಹಸು ಇರಲ್ಲ. ಆಮೇಲಿಂದ ಎಲ್ಲಾ ಹಸುಗಳು ಕೂಡ ಇತ್ತೀಚೆಗೆ ಹೈಬ್ರಿಡ್ ತಳಿಗಳಾಗಿದೆ. ಹೈಬ್ರಿಡ್ ತಳಿಗಳಾಗಿರೋದ್ರಿಂದ ಅದಕ್ಕೆ ಕೊಡೋಂತ ಊಟನು ಸಹ ನಾವ್ ತಕೊಳಂತಕ್ಕಿಂತ ಜಾಸ್ತಿ ಕೆಮಿಕಲೈಸ್ ಊಟ ಕೊಡ್ತೀವಿ, ಇಂಜೆಕ್ಷನ್ ಹಾಕಿಸ್ತೀವಿ ಅದಕ್ಕೆ. ಹಾಗಾಗಿ ನಾವು ಇತ್ತೀಚೆಗೆ ಗೋಮೂತ್ರನ ನಾವು ಏನು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ಬೋದು. ನಮ್ಮ ಮೂತ್ರನೇ ಏನಕ್ಕೆ ಶ್ರೇಷ್ಠ ಅಂತಂದ್ರೆ, ನಮ್ಗೆ ಗೊತ್ತಿರುತ್ತೆ ನಾವ್ ಯಾವ್ ತರ ಊಟ ಮಾಡ್ತೀವಿ, ಯಾವ್ ತರ ನೀರ್ ಕುಡಿತೀವಿ, ನಾವ್ ಯಾವ್ ತರ ಯೋಗ ಮಾಡ್ತೀವಿ, ಯಾವ್ ತರ ಧ್ಯಾನ ಮಾಡ್ತೀವಿ, ನಮ್ಮ ದೇಹನ ಪರಮಾತ್ಮನ್ ತರ ನಾವ್ ಯಾವ್ ತರ ನೋಡ್ಕೊಂಡಿರ್ತೀವಿ ಅನ್ನೋದು ನಮ್ಗ್ ಗೊತ್ತಿರುತ್ತೆ. ಹಂಗಾಗಿ ನಮ್ಮ ಮೂತ್ರನ ನಾವು ಶ್ರೇಷ್ಠ ಅಂತ ಅನ್ಬಿಟ್ಟು ಗೋಮೂತ್ರಕ್ಕಿಂತ ನಮ್ಮ ಮೂತ್ರನ ನಾವು ಹೋಲಿಕೆ ಮಾಡ್ಬೋದು. ಹಂಗಾಗಿ ಇದನ್ನ ಇಷ್ಟೆಲ್ಲ ಹೇಳದ್ಮೇಲೆ ಈಗ ಸ್ವಮೂತ್ರ ಆಧ್ಯಾತ್ಮಿಕನೂ ಹೇಳ್ದೆ, ಸ್ವಮೂತ್ರ ವೈಜ್ಞಾನಿಕನೂ ಹೇಳ್ದೆ. ಸ್ವಮೂತ್ರ ಅಂದ್ರೆ ಇದನ್ನ ಹೆಂಗೆಲ್ಲ ಬಳಸ್ಬೋದು, ಮತ್ತೆ ಇದನ್ ಕುಡಿಯೋದ್ ಹೇಗೆ ಅನ್ನೋಂಥದ್ನ ಎರಡು ವಿಚಾರಗಳನ್ನ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಇದನ್ನ ಆರೋಗ್ಯವಂತ ವ್ಯಕ್ತಿ 100 ml ನಿಂದ 1.5 ಲೀಟರ್ ರಷ್ಟು ಕುಡಿಬಹುದು. ಆಯ್ತಾ? ಇದು ಏನಾಗಲ್ವಾ? ಏನೂ ಆಗಲ್ಲ. ಆರೋಗ್ಯವಂತ ವ್ಯಕ್ತಿನೂ ಕುಡಿಬಹುದು. ಇನ್ನು ಕಾಯಿಲೆ ಇರೋರಾ, ಅವರು ಯೂರಿನ್ ಫಾಸ್ಟಿಂಗ್ ಅಂತ ಮಾಡ್ಬೇಕು. ಈಗ ಕ್ಯಾನ್ಸರ್ ಪೇಷಂಟ್ಸ್ ಸಹ ಬಳಸ್ತಾರೆ. ಫಾಸ್ಟಿಂಗ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಬ್ಬ ವ್ಯಕ್ತಿ ನೀರು ಮತ್ತೆ ಯೂರಿನ್ ಪ್ರತಿ ಬೆಳಗ್ಗೆಯಿಂದ ಸಂಜೆವರೆಗೂ, ಇಲ್ಲ ಸುಸ್ತಾಗುತ್ತೆ ಅಂತಂದ್ರೆ ಹಣ್ಣಿನ ರಸ ತಗೋಬಹುದು. ಹಂಗಾಗಿ ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಇವರಲ್ಲಿ ದೇಹದ ಒಳಗೆ ರೋಗ ನಿರೋಧಕ ಶಕ್ತಿಗಳು, ಪ್ರತಿರೋಧಕ ಶಕ್ತಿಗಳು ಜಾಸ್ತಿ ಆಗುತ್ತೆ. ಹಂಗಾಗಿ ಅಕಸ್ಮಾತ್ ಏನಾದ್ರೂ ಈಗ ಯಾವುದೇ ಕಾಯಿಲೆ, ವೈರಸ್ ಈ ತರ ಇದ್ರೆ ಅದನ್ನ ಕೊಲ್ಲುತ್ತೆ. ಮತ್ತೆ ನಮ್ಮ ದೇಹದಲ್ಲಿನ ಜೀವಸತ್ವಗಳನ್ನ ಪುನರುಜ್ಜೀವನಗೊಳಿಸುತ್ತೆ. ಮತ್ತೆ ನಮ್ಮ ಚರ್ಮವನ್ನ ಕಾಂತಿಯುತವಾಗಿ ಮಾಡುತ್ತೆ. ಹಂಗಾಗಿ ಆರೋಗ್ಯವಂತ ವ್ಯಕ್ತಿ ಮತ್ತೆ ಕಾಯಿಲೆ ಇರೋರು ಇಬ್ರು ಸಹ ತಗೋಬಹುದು. ಮತ್ತೆ ವೈದ್ಯಕೀಯವಾಗಿ ಅಂತಂದ್ರೆ, ಈ ಏನಪ್ಪಾ ಅಂತಂದ್ರೆ ಕೆಲವೊಂದು ಮಾತ್ರೆಗಳು, ಔಷಧಿಗಳು, ಆಂಟಿಬಯೋಟಿಕ್ಸ್ ಅಂತ ತಗೋತಾ ಇರ್ತಾರೆ. ಅವರು ಒಂದಿಷ್ಟು ಏನಪ್ಪಾ ಅಂತಂದ್ರೆ, ಒಂದು ರಕ್ತ ಪರೀಕ್ಷೆ ಮಾಡಿಸಿ ಅದ್ರೊಳಗೆ ಎಷ್ಟು ಪ್ರಮಾಣದಲ್ಲಿ ಇದಿದೆ ಅಂದ್ರೆ ನಮ್ಮ ದೇಹದಲ್ಲಿ ಯೂರಿಯಾ ಮತ್ತೆ ಇನ್ನು ಕಣಗಳು, ಅದನ್ನ ಟೆಸ್ಟ್ ಮಾಡ್ತಾರೆ. ಅದನ್ನ ವಿಚಾರಿಸಿ ಅದನ್ನ ಆಂಟಿಬಯೋಟಿಕ್ಸ್ ಅಥವಾ ಹೆಚ್ಚುವರಿ ಔಷಧಿ ತಕೊಳ್ಳೋರು. ಅಥವಾ ಆತರ ತಕೊಂಡ್ರುನು ಏನು ಆಗಲ್ಲ, ಆದ್ರೂನು ತಕೋಬಹುದು. ಅದು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರುವಂತಹ ನಿರೋಧಕ ಶಕ್ತಿನ ಹೆಚ್ಚಿಸ್ತಾ ಬರುತ್ತೆ. ಮತ್ತೆ ನಾವು ಅದನ್ನ ಈಗ ಯೂರಿನ್ ಥೆರಪಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆಹಾರ ಕ್ರಮಗಳು ಅತ್ಯಂತ ಮುಖ್ಯ. ಅದ್ರೊಳಗೆ ನಾವು ಸಾತ್ವಿಕ ಆಹಾರಿಗಳಾಗಿರ್ಬೇಕು, ಮಾಂಸಾಹಾರ ತ್ಯಜಿಸಿರ್ಬೇಕು, ಎಣ್ಣೆ ಕರೆದ ಪದಾರ್ಥಗಳನ್ನ ತ್ಯಜಿಸಿರ್ಬೇಕು, ಹೆಚ್ಚು ನೀರ್ ಕುಡಿತಾ ಇರ್ಬೇಕು, ಹಣ್ಣು ತರಕಾರಿಗಳನ್ನ ಉಪಯೋಗಿಸ್ಬೇಕು. ಪ್ರತಿ ದಿವಸ ಇನ್ನ ಇದೆಯಾ ಸಮಯ? 5 ನಿಮಿಷ ಸರ್. 5 ನಿಮಿಷ ಅಲ್ಲ, 3ರಿಂದ 5 ಲೀಟರ್ನಷ್ಟು ನೀರ್ ಕುಡಿಬೇಕು. ಇದು ನಮ್ಮ ಆಹಾರ ಕ್ರಮ ಹೀಗಿರ್ಬೇಕು. ಮತ್ತೆ ಧೂಮಪಾನ, ಮದ್ಯಪಾನ ನಿಷಿದ್ಧ. ಮತ್ತೆ ಮುಟ್ಟಾದ ಮಹಿಳೆಯರು ಆ ಸಮಯದಲ್ಲಿ ತಗೊಳಂಗಿಲ್ಲ. ಮತ್ತೆ ಇನ್ನು ಇದನ್ನ ಯಾವ್ದ್ಯಾವ್ದಕ್ ಬಳಸ್ಬೋದು ಅಂತಂದ್ರೆ, ಎಲ್ಲಾ ವಿಧವಾಗಿ ಬಳಸ್ಬೋದು. ಚರ್ಮ, ಕೂದಲು, ಮತ್ತೆ ಕುಡಿಯೋಕೆ ಅಥವಾ ಗಾಯಗಳಿಗೆ, ಆಮೇಲಿಂದ ಈ ಮಸಾಜ್ ಮಾಡ್ಕೊಳಕ್ಕೆ, ಪ್ರತಿಯೊಂದಕ್ಕೂ ಬಳಸ್ಬೋದು. ಇದು ಯಾವ್ಯಾವ ಕಾಯಿಲೆಗೆ ಉಪಯೋಗ ಆಗುತ್ತೆ? ಎಲ್ಲಾ ಕಾಯಿಲೆಗೂ ಉಪಯೋಗ ಆಗುತ್ತೆ. ಸಣ್ಣ ನೆಗಡಿ, ಕೆಮ್ಮಿಂದ ಹಿಡಿದು ದೊಡ್ಡ ಭಯಾನಕವಾದಂತಹ ಏಡ್ಸ್, HIV ವರೆಗೂ ಸಹ ಈ ಮೂತ್ರ ಚಿಕಿತ್ಸೆನ ಅಳವಡಿಸ್ಕೋಬಹುದು. ಇಷ್ಟು
ವಿಚಾರಗಳನ್ನ ಚರ್ಚೆ ಮಾಡಕ್ಕೆ ಅವಕಾಶ ಕೊಟ್ಟಂತಹ ಈ ವೇದಿಕೆಗೆ ಹಾಗೂ ನಮ್ಮ ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ಅನಂತ ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.